ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಭಾಗವತ ಕಥಾಧಾರೆಯಲ್ಲಿ ಇಂದು ಪೂತನ ರಾಕ್ಷಸಿಯನ್ನು ಹಾಗೂ ಶಕಟಾಸುರ ರಾಕ್ಷಸನನ್ನು ಕೃಷ್ಣ ಆ ಮಗು ಹೇಗೆ ಸಂಹಾರ ಮಾಡ್ತಿರೋದನ್ನು ಹೇಳ್ತೀನಿ. ಸರಿ, ದೇವಕಿಯ 9ನೇ ಮಗು ಹೆಣ್ಣಾಗಿ ಹುಟ್ಕೊಂಡ್ಬಿಡ್ತು. ಕಂಸ ಕೊಲ್ಲಕ್ಕೆ ಅಂತ ಬಂದಾಗ ಅವನಿಗೆ ಬುದ್ಧಿವಾದ ಹೇಳಿ ಅವನ ಕೈಯಿಂದ ಹಾರಿ ಮಾಯನೂ ಆಗೋಯ್ತು. ಸ್ವಲ್ಪ ಹೊತ್ತು ಕಂಸನ ಮನಸ್ಸು ತುಂಬ ಮೃದು ಆಯಿತು. ಯಾಕೆಂದರೆ ಪಾಪ ಆ ಮಗು ಏನು ಮಾಡತ್ತೆ, ಹೆಣ್ಮಗು ಅಂತ. ಆದರೆ ಆಮೇಲೆ ದುಷ್ಟತನ ಅವನಲ್ಲಿ ಜೋರಾಗಿ ವಿಜೃಂಭಿಸ್ತು. ಯಾಕೆಂದರೆ ಮತ್ತೆ ಸಾವಿನ ಭಯ. ಸರಿ, ಮಂತ್ರಿಗಳನ್ನು ಎಲ್ಲರನ್ನ ಹಿತವಚನಗಳನ್ನು ನುಡಿಯೋರನ್ನ ಎಲ್ಲರನ್ನೂ ಕರೆಸ್ದ. ತನ್ನ ಡೌಟ್ಸ್ನೆಲ್ಲ ಅವ್ರ ಮುಂದೆ ಇಟ್ಬಿಟ್ಟು ಕೇಳ್ದ. ಆ ಹೆಣ್ಮಗು ಹೇಳಿದ ಹಾಗೆ, ಎಲ್ಲಿಯೂ ನನ್ನ ಸಾವು ಬೆಳೀತಿದೆ ಅಂದರೆ ಅದು ಪೂರ್ತಿ ಬೆಳೆದು ನನಗೆ ಮುಳುವಾಗೋಕ್ಕೆ ಮುಂಚೆನೇ ಎಲ್ಲಿದೆ ಅಂತ ಅಂದ್ಕೊಂಡು ಕಂಡಿಡಿದ್ಬಿಟ್ಟು ನಾಶ ಮಾಡೋದೇ ಒಳ್ಳೆಯದಲ್ವಾ ಅಂತ ಕೇಳ್ತಾನೆ. ಆಗ ಅವರೆಲ್ಲ ಹೌದು ಹೌದು ಅದೇ ಸರಿಯಾಗಿರ್ತಕ್ಕಂಥದ್ದು, ನಾವೀಗ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ನಮ್ಮ ರಾಜ್ಯದ ಹಳ್ಳಿಗಳಲ್ಲಿ ಸುಮಾರು ಇದೇ ಹೊತ್ತಿನಲ್ಲಿ ಹುಟ್ಟಿರಬಹುದಾಗಿರ್ತಕ್ಕಂತಹ ಎಳೆ ಮಕ್ಕಳುಗಳನ್ನೆಲ್ಲ ಹುಡುಕಿ ಸಾಯಿಸ್ಬಿಟ್ರೆ ಸರಿ, ಕಥೆ ಮುಗಿಯುತ್ತೆ. ಆಹಾ ಯುವರಾಜ, ನಿನ್ನ ಬಲವೇ ಬಲ, ನಿನಗೆ ಹೆದರಿ ಆ ಹೆದರುಪುಕ್ಕ ಶ್ರೀಹರಿ ಅಡಿಕೊಂಡಿದ್ದಾನೆ ಅಂತಂದರೆ ಸಾಮಾನ್ಯವೇ ಅಂತ ಅವನನ್ನು ಎಲ್ಲ ಬೂಸ್ಟ್ ಮಾಡಿಬಿಡ್ತಾರೆ ಆ ಚಾಪಲೂಸಿಗಳು. ಸರಿ, ಏನಾಯಿತು ಮತ್ತೆ ಏನು ಹೇಳ್ತಾರೆ, ಇನ್ನೊಂದು ವಿಷಯ ನಾವು ಗಮನಿಸಬೇಕು. ಈ ದೇವತೆಗಳು ಇಷ್ಟು ಕೊಬ್ಬಕ್ಕೆ ಕಾರಣವೇ ಈ ಋಷಿಮುನಿಗಳ ತಪಸ್ಸು. ಈ ಬ್ರಾಹ್ಮಣ ಇದಾರಲ್ಲ ಅವ್ರದ್ದು ಮತ್ತು ಅವ್ರು ಮಾಡ್ತಕ್ಕಂತಹ ಯಜ್ಞಗಳು, ಆಮೇಲೆ ಆ ಯಜ್ಞಗಳಿಗೆ ಹವಿಸ್ಸು ಒದಗಿಸ್ತಕ್ಕಂತಹ ಗೋವುಗಳು, ಇವುಗಳನ್ನೆಲ್ಲ ನಾವು ನಾಶ ಮಾಡಿಬಿಡ್ಬೇಕು. ಆಗೇನಾಗುತ್ತೆ, ದೇವತೆಗಳ ಬಲ ಎಲ್ಲ ಕುಂದು ಹೋಗುತ್ತೆ, ಅವರು ನಾಶ ಆಗಿ ಹೋಗ್ಬಿಡ್ತಾರೆ. ದೇವತೆಗಳು ಹುಟ್ಟಡಗಿಸಿದ್ರೆ ಸಾಕು, ನಿನ್ನ ಸಾಮ್ರಾಜ್ಯ ನಿರಾತಂಕವಾಗಿ ಮುಂದುವರಿಯತ್ತೆ, ನಿನ್ನ ಜೀವನ ಅಮರವಾಗತ್ತೆ ಅಂತ ಹೇಳ್ತಾರೆ. ಕಂಸಂಗೆ ಖುಷಿ ಆಗೋಯ್ತು. ಅಷ್ಟೊತ್ತಿಗೆ ಯೋಗಮಾಯಂಗೆ ನಗು ಬರುತ್ತೆ. ಪಾಪಿಯ ಪಾಪದ ಕೂಡ ತುಂಬಬೇಕಲ್ವ, ಎಷ್ಟು ತುಂಬುತ್ತೋ ಅಷ್ಟು ಬೇಗ ಒಳ್ಳೆಯದು, ಅವನಂತ್ಯ ಬೇಗ ಆಗುತ್ತೆ ಅಂತ. ಅದಕ್ಕೆ ಸಜ್ಜನದ ಹಿಂಸೆಗೆ ಅದು ಶುರುವಾಯಿತು ಈ ಒಂದು ಕಾರ್ಯಾಗಾರ. ಸರಿ, ಕೆಲವು ದಿವಸ ಆಯಿತು. ನಂದರಾಜ ವಾಡಿಕೆ ಹಾಗೆ ಕಂಸನಿಗೆ ಕಪ್ಪು ಕಾಣಿಕೆ ಸಲ್ಲಿಸಕ್ಕೆ ಅಂತ ಮಧುರಾಪುರಿಗೆ ಬರ್ತಾನೆ. ಬಂದವನು ಗೆಳೆಯ ವಸುದೇವನನ್ನು ಕಾಣಕ್ಕೆ ಅಂತ ಹೋಗ್ತಾನೆ. ವಸುದೇವನನ್ನು ಅಪ್ಕೊಂಡು ನಡೆದಿದ್ರ ಬಗ್ಗೆ ಎಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಪಾಪ ವಸುದೇವ ದೇವಕಿಯರು ಭಾಳ ದುಃಖದಿಂದ, ನಾವು ವಿಧಿ ನಿಯಮವನ್ನು ಮೀರಕ್ಕಾಗುತ್ತೆಯೇ, ನಮ್ಮ ನಿಯತಿಯೇ ಇದೆ ಅಂತಾದರೆ ಯಾರೇನು ಮಾಡ್ತಾರೆ, ಹೋಗಲಿ ಬಿಡು ಅಂತ ಹೇಳ್ತಾರೆ. ಹೋಗಿದ್ದು ನೆನೆಸ್ಕೊಂಡು ದುಃಖ ಮಾಡ್ಕೊಳ್ಳೋಕ್ಕಿಂತ ನಿನ್ನ ಭಾಗ್ಯವನ್ನೇ ಕೊಂಡಾಡೋಣ, ನಿನಗೆ ಪುತ್ರೋತ್ಸವವಾಗಿದೆ ಅಂತ ಕೇಳ್ಪಟ್ಟೆ, ನಿನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ನಿನ್ನ ಮಗ 100 ಕಾಲ ಬಾಳಲಿ ಅಂತ. ಆದರೆ ಒಂದು ವಿಷಯ ಕೇಳಿ ಬರ್ತಾ ಇರೋದೇನಪ್ಪ ಅಂದರೆ, ಕಂಸನಿಗೆ ಇನ್ನೂ ಅವನ ವೈರಿ ಎಲ್ಲಿಯೋ ಬೆಳೀತಿದ್ದಾನೆ ಅಂತ ಸಂದೇಹ ಇದೆಯಂತೆ. ಅದರ ನಿವಾರಣೆಗಾಗಿ ಅದು ಸಮವಯಸ್ಕರಾಗಿರ್ತಕ್ಕಂಥ ಮಕ್ಕಳನ್ನೆಲ್ಲ ನಾಶ ಮಾಡ್ತಕ್ಕಂಥ ಪ್ಲ್ಯಾನ್ ಮಾಡಿದ್ದಾನೆ. ನೀನು ಸ್ವಲ್ಪ ಎಚ್ಚರದಿಂದ ಇರು ಅಂತ ಹೇಳಿಬಿಟ್ಟು ಕಳಿಸ್ತಾನೆ. ನಂದರಾಜನಿಗೆ ಸಕರಿ ಟೆನ್ಷನ್ ಶುರುವಾಗೋಯ್ತು, ಏನಪ್ಪ ಇದು ಅಂತ. ಆದರೆ ಇಂಥದ್ದೊಂದು ಘಟನೆ ಈಗಾಗಲೇ ಗೋಕುಲದಲ್ಲಿ ಇದೇ ಸಮಯದಲ್ಲಿ ನಡೀತಾ ಇತ್ತು. ಕಂಸನಿಂದ ಏನಾಗಿತ್ತು ಅಂತಂದರೆ, ಪೂತನಿ ಅಂತ ಒಬ್ಬಳು ಕ್ರೂರ ರಾಕ್ಷಸಿ, ಅವಳೇನು ಮಾಡ್ತಾಯಿದ್ಲು, ಎಳೆ ಮಕ್ಕಳನ್ನೆಲ್ಲ ಹುಡ್ಕೊಂಡು ಗೋಕುಲಕ್ಕೆ ಬರ್ತಾಳೆ. ನಂದನ ಮನೆಗೂ ಬಂದಿದ್ಲು. ಅವಳು ಬಹಳ ಒಳ್ಳೆ ನೀಟಾಗಿ ರೆಡಿಯಾಗಿ ಸುಂದರವಾದ ಹೆಣ್ಣಿನಂತೆ ರೂಪನ ಮರೆಸ್ಕೊಂಡ್ಬಿಟ್ಟು, ಒಳ್ಳೆ ಡ್ರೆಸ್ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂ ಮುಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಂದರಾಜನ ಮನೆಗೆ ಬರ್ತಾಳೆ. ತೊಟ್ಲಲ್ಲಿ ನಿದ್ದೆ ಮಾಡ್ತಿರ್ತಕ್ಕಂತಹ ಕೃಷ್ಣ ಅವನ ಕಣ್ಣಿಗೆ ಬೀಳ್ತಾನೆ. ಏನೋ ಅದ್ಭುತ ಕಂಡೋಳ ರೀತಿ ಖುಷಿಯಾಗಿ ಆ ಮಗುನ ಎತ್ಕೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ಅತ್ತಿತ್ತ ನೋಡ್ತಾಳೆ. ಆನಂತರ ಏನು ಮಾಡ್ತಾಳೆ, ಹಾಲು ಕೊಡೋಕ್ಕೆ ಮೊಲೆನ ಆ ಮಗು ಬಾಯಿಗೆ ಇಡ್ತಾಳೆ. ಸರಿ, ತನ್ನ ಏನು ಮಾಡುತ್ತೆ ಕಂದ ಕೃಷ್ಣ ಎರಡೂ ಕೈಗಳನ್ನು ಎತ್ತಿ ಅವಳ ಮೊಲೆಯನ್ನು ಹಿಡಿದುಕೊಂಡು ಹೀರಕ್ಕೆ ಶುರು ಮಾಡುತ್ತೆ. ಎಷ್ಟು ಹೇಗೆ ಅಂದರೆ ಅದು ಅವಳಿಗೆ ಭಯಂಕರವಾಗಿರ್ತಕ್ಕಂತಹ ನೋವು ಶುರುವಾಗುತ್ತೆ. ಬಿಡು ಅಂತ ಕಿರ್ಚ್ತಾಳೆ. ಆದರೆ ಅದು ಮಾತ್ರ ಕೃಷ್ಣ ಅವಳನ್ನು ನೇರವಾಗಿ ನೋಡ್ತಾ ಮೊಲೆನ ಹೀರ್ತಾ ಇರ್ತಾನೆ. ಪೂತನಿಗೆ ಮರಣ ಸಂಕಟ ಶುರುವಾಗ್ಬಿಡುತ್ತೆ. ರಕ್ತ ಸುರಿಯೋಕ್ಕೆ ಶುರುವಾಗುತ್ತೆ. ಕಡೆಗೆ ಅವಳಿಗೆ ಆ ವೇದನೆ ತಡಿಲಾರದೆ
ನೋವು ತಡಿಲಾರ್ದೆ ಒದ್ದಾಡ್ತಾ ಧಡಾರ್ ಅಂತ ಬಿದ್ದು ಹೋಗಿಬಿಡ್ತಾಳೆ. ಆವಾಗ ಅವಳು ಮಾಯಾರೂಪ ಹೋಗಿ ಸಹಜವಾದ ರಾಕ್ಷಸ ರೂಪ ಕಾಣಿಸ್ಕೊಂಡ್ಬಿಡುತ್ತೆ. ಈ ಭಯಂಕರವಾಗಿರ್ತಕ್ಕಂಥ ರಾಕ್ಷಸಿ ರೂಪವನ್ನು ನೋಡಿ ಇದ್ದವರೆಲ್ಲ ನಡುಗೆ ಹೋಗ್ಬಿಡ್ತಾರೆ. ಕೃಷ್ಣ ಅಂತೂ ಇನ್ನೂ ಕುಡಿತಾನೇ ಇರುತ್ತೆ ಅದು. ಸರಿ, ಯಶೋದೆ ಓಡ್ತಾ ಹೋಗಿ ಆ ದೊಡ್ಡ ರಾಕ್ಷಸಿ ಮೇಲಿರ್ತಕ್ಕಂತಹ ಪರ್ವತಾಕಾರವಾಗಿರ್ತಕ್ಕಂಥ ರಾಕ್ಷಸಿಯ ಮೇಲೆ ಇರ್ತಕ್ಕಂಥ ಕೃಷ್ಣನ ಎತ್ಕೊಂಡ್ಬಿಟ್ಟು ಪಾಪ ಮಗುವಿಗೆ ದೃಷ್ಟಿ ತೆಗೆದು ಸ್ನಾನ ಮಾಡಿಸಿ ಜೋಗುಳ ಹಾಡಿ ಮಲಗಿಸ್ತಾಳೆ. ಇಷ್ಟರಲ್ಲೇ ನಂದ ಮನೆಗೆ ಬರಳ್ತಾನೆ. ಇಷ್ಟೆಲ್ಲ ಆಗ್ತಿರುತ್ತಲ್ಲಿ ಆಗಲೇ ನಂದ ಬರ್ತಾನೆ. ಬಂದಾಗ ನೋಡ್ತಾನೆ ರಾಕ್ಷಸಿ ನಡೆದಿದ್ದನ್ನು ತಿಳ್ಕೊಂಡ ತಕ್ಷಣ ಊರ ಜನರನ್ನೆಲ್ಲ ಸೇರಿಸ್ಕೊಂಡು ಈ ಹಿಂದೆ ವಸುದೇವ ಹೇಳಿರ್ತಾನಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಎಚ್ಚರಿಕೆ ಮಾತು, ಈ ಥರ ಕಂಸ ಎಲ್ಲ ಮಕ್ಕಳನ್ನು ಸಾಯಿಸ್ತಾನೆ ಅಂತ, ಅದನ್ನೆಲ್ಲ ಹೇಳಿಬಿಟ್ಟು ಎಲ್ರಿಗೂ ಒಂದು ವಾರ್ನ್ ಮಾಡ್ತಾನೆ. ಇದು ಎಲ್ಲ ಕಂಸನ ಯೋಚನೆ ಆಗಿರುತ್ತೆ ಈ ಪೂತನಿದು ಅಂತ ಎಲ್ಲರಿಗೂ ಗೊತ್ತಾಗಿ ಹೋಗ್ಬಿಡುತ್ತೆ. ಇನ್ನು ನಾವು ತುಂಬ ಜಾಗರೂಕರಾಗಿರಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ತಾರೆ. ಸರಿ, ಪೂತನಿ ದೇಹವನ್ನು ಕತ್ತರಿಸ್ಬಿಟ್ಟು ದೂರ ಹಾಕ್ಬಿಡ್ತಾರೆ. ರಾಕ್ಷಸಿಗೆ ಅವಳ ಶವಕ್ಕೆ ಸಂಸ್ಕಾರ ನಡೀಬೇಕಲ್ಲ. ಸರಿ, ಕಟ್ಟಿಗೆಗೆ ಒಂದು ಒಟ್ಟಿ ಎಲ್ಲ ಇದೆಲ್ಲ ಸೌದೆ ಎಲ್ಲ ಹಾಕಿ ಅವಳಿಗೆ ಬೆಂಕಿ ಇಡ್ತಾರೆ. ಆ ಏನು ಉರಿಯತ್ತಲ್ಲ ದೇಹ, ಅದರಿಂದ ಶ್ರೀಗಂಧದ ಒಂದು ಸುವಾಸನೆ ಮೇಲೆ ಬರುತ್ತೆ, ವಾತಾವರಣವೆಲ್ಲ ತುಂಬುತ್ತೆ. ಎಲ್ರಿಗೂ ಆಶ್ಚರ್ಯ, ಇದು ಹೇಗಪ್ಪ ಇದು ಅಂತ ಅವ್ರಿಗೆ ಅರ್ಥವೇ ಆಗಲ್ಲ. ಕೃಷ್ಣ ಪೂತನಿಯ ಜನ್ಮಾಂತರಗಳ ಸಂಚಿತ ಪಾಪವನ್ನೆಲ್ಲ ಹೀರ್ಬಿಟ್ಟಿದ್ದ ಪಾಪ ಅವನು. ಹಾಗಾಗಿ ಪಾಪ ಲೇಪ ಇಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ದೇಹ ಆಗ್ಬಿಟ್ಟಿತ್ತು ಪೂತನಿದು. ಶ್ರೀಹರಿ ಸ್ವತಃ ಸ್ಪರ್ಶಿಸಿದ ದೇಹ ಅಲ್ವಾ ಅದು, ಸುಗಂಧ ಅಲ್ಲದೆ ಇನ್ನೇನಿರುತ್ತೆ ಹೇಳಿ ಮತ್ತೆ. ಹಾಗೆ ಕೃಷ್ಣ ಪೂತನ ಆಗ್ಬಿಟ್ಟ ಶ್ರೀಕೃಷ್ಣ. ಸರಿ, ಸ್ವಲ್ಪ ತಿಂಗಳಾಯಿತು, ಮಗು ಬೋರ್ಲ್ ಬಿತ್ತು. ಯಶೋದೆಗೆ ಏನು ಖುಷಿ. ಸರಿ, ಅವಳಿಗೆ ಅಲ್ಲೆಲ್ಲ ಉತ್ಸವ, ಚೌಥಾನಿಕ ಅಂತ ಉತ್ಸವ ಮಾಡಿದ್ರು ವಾಡಿಕೆ ರೀತಿ. ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರದಿಂದ ದೊಡ್ಡ ಸಮಾರಂಭ ಮಾಡ್ತಿದ್ರು. ಮಗುನ ಅಷ್ಟು ದೂರ ಮಲಗಿಸಿದ್ರು. ಎಲ್ಲ ಉತ್ಸವದಲ್ಲಿ ಎಲ್ಲ ಮಗ್ನರಾಗಿದ್ದಾಗ ಮೆಲ್ಲಕ್ಕೊಂದು ಗಾಡಿ ಬಂದಿದ್ದೆ. ಆ ಮಗು ಮಲಗಿರುತ್ತಲ್ಲ ಅದ್ರ ಮೇಲೇ ಏರ್ಬಿಡುತ್ತೆ. ತೀರಾ ಹತ್ತಿರ ಬರೋ ತನಕ ಅದನ್ನೇ ನೋಡ್ತಿದ್ದ. ಮಗು ಹತ್ತಿರ ಬರ್ತಿದ್ದಂಗೆ ತನ್ನ ಬಲಗಾಲಿನಿಂದ ಒಂದು ಸಾರಿ ಒದೀತು ಆ ಗಾಡಿನ. ಆ ಗಾಡಿ ಬಿದ್ದು ಪುಡಿಯಾಗಿ ದೂರ ಹೋಗಿಬಿತ್ತು. ಆದರೆ ಅದು ಬರೀ ಗಾಡಿ ಆಗಿರಲಿಲ್ಲ, ಅದು ರಾಕ್ಷಸನ ದೇಹ ಆಗಿತ್ತು. ಸರಿ, ಕೃಷ್ಣನ ಮತ್ತೊಂದು ಲೀಲೆ ಇದು. ಯಾಕೆ? ಅದೇ ಶಕಟಾಸುರ. ಅದು ಶಕಟಾಸುರನನ್ನು ಭಂಜನ ಮಾಡ್ತಕ್ಕಂಥ ಕೃಷ್ಣನ ಆಟ ಇದು. ಇನ್ನೊಂದು ಸರ್ತಿ ಬಂದು ಸೋಜಿಗ ನಡೀತು. ಏನಪ್ಪ ಅಂದರೆ, ತಾಯಿ ಯಶೋದೆ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ಮಗು ಭಾರ ಆಗ್ತಾಯಿದೆ ಅನಿಸ್ತೋಳಿಗೆ. ಮೆಲ್ಲಕ್ಕೆ ಅವನನ್ನು ನೆಲದ ಮೇಲೆ ಕೌದಿ ಮೇಲೆ ಮಲಗಿಸ್ತಾಳೆ. ಮಲಗಿಸ್ಲೋ ಇಲ್ವೋ ಸುಂಟ್ರ ಗಾಳಿ ಒಂದು ಜೋರಾಗಿ ಸುಳ್ಳಿ ಬಂದಿದ್ದು ಆ ಕೌದಿಯ ಸಮೇತ ಮಗುವನ್ನು ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಹಾರಿಸ್ಬಿಡುತ್ತೆ. ಏನಾಗ್ತಿದೆ ಅಂತ ತಿಳಿಯೋಕ್ಕೆ ಆಗದಷ್ಟು ಸುತ್ತಮುತ್ತೆಲ್ಲ ಧೂಳು ಕಂಡುಬಿಡೋಕ್ಕೂ ಆಗ್ತಾಯಿಲ್ಲ. ಅಯ್ಯೋ, ಮಗುವಿನ ಗತಿ ಏನಾಯಿತೋ ಅಂತ ಗಾಬರಿ ಆಯಿತು ಯಶೋದೆಗೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಧೂಳು ಕಡಿಮೆ ಆಯಿತು. ಅಲ್ಲಿದ್ದವರೆಲ್ಲ ಕಣ್ ತೆರೆದು ನೋಡ್ತಾರೆ. ಮಗು ಆಕಾಶದಲ್ಲಿ ಗರ್ರ ತಿರುಗ್ತಾ ಇದೆ. ಸುಂಟ್ರ ಗಾಳಿಯಾಗಿ ಬಂದವರು ಕಂಸ ಕಳಿಸಿರ್ತಕ್ಕಂಥ ತೃಣಾವರ್ತ ಅಂತಕ್ಕಂಥ ರಾಕ್ಷಸ. ಸರಿ, ಕಂಸನ ಅಣತಿಯಂತೆ ಕೃಷ್ಣನ ಸಾಯಿಸೋಕ್ಕೆ ಅಂತ ಬಂದವರು. ಆದರೆ ಆ ಮಗುವಿನ ಭಾರ ತಡೆಯೋಕ್ಕಾಗಲಿಲ್ಲ ಆ ರಾಕ್ಷಸನಿಗೆ. ಮಗು ಅವನಿಗಿಂತ ಭಾರ ಆಗಿತ್ತು. ಅಷ್ಟರಲ್ಲಿ ತೃಣಾವರ್ತನಿಗೆ ಉಸಿರು ಕಟ್ತಂತಾಯಿತು. ನೋಡಿದ್ರೆ ಮಗು ತನ್ನ ಎರಡು ಕೈಯಿಂದ ತೃಣಾವರ್ತನ ಕುತ್ತಿಗೆ ಹಿಡಿದು ಒತ್ತುತ್ತಾ ಇದೆ. ಅಯ್ಯೋ, ಇದೆಂಥ ಮಗುಪ್ಪ ಇದು, ನನ್ನ ಕಣ್ಕತ್ಲು ಬರ್ತಿದೆ, ಎದೆಯಲ್ಲಿ ಒತ್ತು ಥರ ಆಗ್ತಾಯಿದೆಯಲ್ಲಪ್ಪ, ಉಸಿರು ತೆಗಿಯೋಕ್ಕಾಗ್ತಾಯಿಲ್ಲ, ಇದು ಕಂಸನ ಸಾವಲ್ಲ, ಇದು ನನ್ನದೇ ಸಾವು ಅಂತ ಅಂದ್ಕೊಂಡು ತೃಣಾವರ್ತ ಕಣ್ಗುಡ್ಡೆ ಎಲ್ಲ ಹೊರಗಡೆ ಬರ್ತಾಯಿದೆ ಅವನಿಗೆ. ಅವನು ತನ್ನ ಮೂಲ ಸ್ವರೂಪದಲ್ಲಿ ಧಡಾರ್ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಈಗ ಯಶೋದೆ ಮತ್ತಿದ್ರು ಓಡ್ತಾ ಬರ್ತಾರೆ. ರಾಕ್ಷಸನ ದೇಹ ಪರ್ವತದ ಥರ ಬಿದ್ದೋಗ್ಬಿಟ್ಟಿದೆ. ಮಗು ಅವನ ಕತ್ತನ್ನು ಎರಡೂ ಕೈಗಳನ್ನು ಹಿಡಿದು ಕಿಕ್ಕಿಲ್ಲ ಅಂತ ನಗ್ತಾ ಇದೆ. ಬೇರೆ ಯಶೋದೆ ಕಣ್ಣು ಕತ್ತಲಿಟ್ಬಿಡ್ತೀವಿ. ಏನಪ್ಪ ಇದು, ಯಾರೋ ಧೈರ್ಯ ಬಂತೆ, ಮಗುವನ್ನು ರಾಕ್ಷಸನ ಮೇಲಿಂದ ಎತ್ತಿ ತಂದ್ಲು ಅಷ್ಟೆ ಯಾರೋ. ಇದು ಕೃಷ್ಣನ ಇನ್ನೊಂದು ಲೀಲೆ, ತೃಣೀಕೃತ ತೃಣಾವರ್ತಃ. ಈ ಕಡೆ ವಸುದೇವನಿಗೆ ಒಂದು ಚಿಂತೆ ಕಾಡ್ತಿತ್ತು. ತನ್ನ ಮಕ್ಕಳು ರೋಹಿಣಿ ಯಶೋಧೆಯರಲ್ಲಿ ಬೆಳೆದಿದ್ದಾರೆ. ಯಾದವ ಕುಲದವರಾಗಿ ಕ್ಷತ್ರಿಯರಾಗಿ ಇವರಿಗೆ ಇನ್ನೂ ನಾಮಕರಣವೇ ಆಗಿಲ್ಲ. ಅವನು ತಮ್ಮ ಕುಲಪುರೋಹಿತನಾಗಿರ್ತಕ್ಕಂಥ ಗರ್ಗರಲ್ಲಿ ತನ್ನ ಸಂಕಟ ತೋಡ್ಕೊಳ್ತಾನೆ. ಗರ್ಗರ ಏನು ಮಾಡ್ತಾರೆ ಹೇಳ್ತಾರೆ, ನಾನು ನಂದನ್ ಗೋಕುಲಕ್ಕೆ ಹೋಗ್ಬಿಟ್ಟು ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಮಾಡ್ಕೋತಾರೆ ಕೂಡ. ರೋಹಿಣಿ ಮಗ ಮಹಾಬಲಶಾಲಿ, ಅದರಿಂದ ಅವನ ಹೆಸರು ಬಲರಾಮ ಅಂತಾಗಲಿ
ಇನ್ನು ಯಶೋಧ ಮಗ ನಂದನ ಮಗ ಶ್ಯಾಮಲವರ್ಣ ಆಗಿರ್ತಕ್ಕಂಥದ್ರಿಂದ ಕಪ್ಪಲ್ವ ಕೃಷ್ಣ, ಹಾಗಾಗಿ ಅವನು ಕೃಷ್ಣ ಅಂತ ಹೇಳಿ ವಸುದೇವಸುತನಾಗಿ ವಾಸುದೇವ ಅಂತಲೂ ಹೆಸರಾಗಲಿ ಅಂತ ಹೇಳಿ ನಿನ್ನ ಈ ಪುತ್ರ ದುಷ್ಟ ಸಂಹಾರಕ್ಕಾಗಿ ಅವತರಿಸತಕ್ಕಂತಹ ಆ ಭಗವಂತ ಇವನನ್ನು ಕಣ್ರೆಪ್ಪೆ ಥರ ನೋಡ್ಕೋ ಅಂತ ಹೇಳಿ ಗರ್ಗರು ಮಥುರಾಪುರಿಗೆ ವಾಪಸ್ ಹೊರಟೋಗ್ತಾರೆ. ಹೀಗೆ ಬಲರಾಮ ಶ್ರೀಕೃಷ್ಣರು ನಂದ ಗೋಕುಲದ ಕಣ್ಮಣಿಗಳಾಗಿ ಬೆಳೀತಾ ಇರ್ತಾರೆ. ಧನ್ಯವಾದಗಳು.